ಇಲ್ಲ ಹ್ಮ್ ನಿನ್ನೆ ಒಂದು ಹಾಕಿದ್ದಲ್ಲ ಅದು ಎಂತ ಚಿರತೆ ಬರ್ಲಿಕ್ಕೆ ಕಾರಣ ಎಂತ ಅಂತ ಅದಕ್ಕೆ ಸಿಕ್ಕಾಬಿಟ್ಟೆ ಕಮೆಂಟ್ ಬಂದಿದೆ. ಐವನ್ ಮನೆಗೆ ಹೋಗಿಲ್ವಾ ಅಂತೆ. ಐವನ್ ಮನೆ ಗೊತ್ತಿರ್ಲಿಲ್ಲ ಕಾಣ್ಬೇಕು. ನಂಗೆ ಸಹ ಗೊತ್ತಿಲ್ಲ. ಎಲ್ಲಿ ಹೋದ್ರು ಪ್ರಯೋಜನ ಆಗುದು ಕಾಣುದಿಲ್ಲ ಅಂತ ಮಧ್ಯಾಹ್ನ ದುಂಬು ಜಾಸ್ತಿ ಆಗಿ ಬಚ್ಚಂಗಾಯಿ ಜ್ಯೂಸ್ ಕುಡಿಯುವ ಅಂತ ಶಾಂತಿಯಕ್ಕನ ಮನೆಗೆ ಬಂದ್ರು ಬರ್ಬೋದು ಅಂತ. ಅಯ್ಯೋ ಆದ್ರೆ ನಮ್ಮ ಮನೆಯಲ್ಲಿ ಬಚ್ಚಂಗಾಯಿ ಇಲ್ಲಲ್ಲ. ಹೌದು ನಮ್ಮ ಬಚ್ಚಂಗಾಯಿ ತೋಟ ಉಂಟು. ಹೌದು ಮನೆಗೆ ಚಿರತೆ ಬರುತ್ತೆ ಅಂತ ಕಾಮತ್ ಅವರು ಎಲೆಕ್ಟ್ರಿಕ್ ಬಸ್ ಒಳಗೆ ಹೋಗಿದ್ದಾರೆ. ಐವನ್ ಸಿದ್ದರಾಮಯ್ಯರ ಚಡ್ಡಿ ಜೋಸ್ತಿ ಹಾಗೆ ಬೆಂಗಳೂರಿಗೆ ಪದ್ರಾಡ್ ಕಾದರ್ ಸೇಫ್ ಹೇಳಿದ್ದಾರೆ. ಮಣ್ಣಗುಡ್ಡೆಗೆ ಬಂದ್ರೆ ನಾನು ಊಟ ಕೊಡ್ತೇನೆ ಅಂತ. ಹೋ ಎಲ್ಲಿ ಬರ್ಬೇಕಂತ ನೀವು ಒಂದಲ್ಲಿ ಬೋರ್ಡ್ ಹಾಕಿ, ನಿಮ್ಮ ಮನೆದು ಬೋರ್ಡ್ ಹಾಕಿ, ಚಿರತೆಗಳಿಗೆ ಸ್ವಾಗತ, ಚಿರತೆಗಳಿಗೆ ಊಟ ಕೊಡುತ್ತೇವೆ ಅಂತ ಒಂದು ಬೋರ್ಡ್ ಹಾಕಿ ಅವರಿಗೆ. ಎಲ್ಲರೂ ಚಿರತೆ ವೇಷ ಹಾಕಿ ಹೋದ್ರೆ ಅದು ಮಾರ್ ನಿಮಗೆ ಹಾಕುದು. ಇವತ್ತು 3 ಬಂದಿದೆ ಅಣ್ಣ, ಎಲ್ಲಿ ಎಲ್ಲಿಗೆ ಹೋಗ್ಬಹುದು ಸ್ವಲ್ಪ ವಿವರಿಸಿ ಅಂತೆ. ಅದು 3 ಬಂದದ್ದು ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಒಂದು ನಾನೀಗ ಹೋಗಿ ಬರ್ತೇನೆ ಅಂತ ಹೇಳಿ ಹೋದದ್ದು ಚಿರತೆ ಇನ್ನೂ ಸಹ ವಾಪಸ್ ಬರ್ಲಿಲ್ಲ ಅಂತ ಅದನ್ನು ಹುಡುಕಿ ಇನ್ನೊಂದು ಚಿರತೆ ಬಂದಿದೆ. ಆ ಚಿರತೆ ಇನ್ನೂ ಸಹ ಬರ್ಲಿಲ್ಲ ಅಂತ ಇನ್ನೊಂದು ಬಂದಿದೆ. ಹಾಗೆ ಒಟ್ಟಿಗೆ 3 ಬಂದಿದೆ. ಒಟ್ಟಿಗೆ ಮೂರು ಕಡೆ ಹೋಗ್ತಾ ಉಂಟು. ಈಗ ಪ್ರಾಬ್ಲಮ್ ಅವರಿಗೆ ಕಂಪ್ಲೇಂಟ್ ಕೊಡೋದಲ್ಲ, ಈಗ ಯಾರು ಯಾವ ಚಿರತೆ ಎಲ್ಲಿದ್ದೀರಾ ಅಂತ ಅವರಿಗೆ ಕನ್ಫ್ಯೂಸ್ ಆಗಿ ಈಗ ಒಟ್ರಾಶಿ ಓಡ್ತಾ ಉಂಟು. ಮನೆಗೆ ಹೋಗ್ಲಿಕ್ಕೆ ದಾರಿ ಗೊತ್ತಾಗ್ತಾ ಇಲ್ಲ ಈಗ. ಓಂದೇಲ್ ಹತ್ರ ಬಂದಿದೆ, ಅಲ್ಲಿ ಮರಕ್ಕೆ ಹತ್ತಿ ಕುಕ್ಕು ಪೆಲಕಾಯಿ ಮತ್ತೆ ಬೊಂಡ ಕುಡಿದು ಹೋಗಿದೆ ಅಂತೆ. ಓ ಅದಕ್ಕೆಂತ ಸಂಕಷ್ಟ ಇತ್ತ? ಬೊಂಡೆಲ್ಲ ವೆಜ್ ತಿಂದು ಹೋಗ್ಲಿಕ್ಕೆ ಸಂಕಷ್ಟ ಏನೋ ವ್ರತ ಹಾಕಿ ಬಂದದ್ದು, ವ್ರತದಲ್ಲಿತ್ತ ಅಂತ ಅದಕ್ಕೆ ಮರಕ್ಕೆ ಹತ್ತಿ ಎಲ್ಲ ವೆಜ್ ತಿಂದದ್ದು. ಕಮಿಷನರ್ನವರನ್ನು ಭೇಟಿಯಾಗಿ ದೂರು ನೀಡಿದ್ದಾರೆ ಎಂದು ಯಾರೋ ಹೇಳಿದ್ದು ಕೇಳಿದೆ. ಹೌದಾ, ನೀವೇ ಹೇಳಿ ಅಂತೆ. ನನ್ಗೆ ಮತ್ತೆ ಚಿರತೆಗೆ ಭೇಟಿ ಆಗ್ಲಿಲ್ಲ, ಸೊ ಅವರು ಎಂತ ಮಾತಾಡಿದ್ರೆ ಅಂತ ನನ್ಗೆ ಗೊತ್ತಿಲ್ಲ. ಕಮಿಷನರ್ ಹತ್ರ ಒಮ್ಮೆ ಫೋನ್ ಮಾಡಿ ಕೇಳ್ಬೇಕಾಗ್ತದೆ. ಚಿರತೆ ಹತ್ರ ಡೈರೆಕ್ಟ್ ಮಾತಾಡ್ಲಿಕ್ಕೆ ಧೈರ್ಯ ನನ್ನ ಹತ್ರ ಇಲ್ಲ ಮೇಡಮ್. ಯಾಕೆಂದ್ರೆ ಈಗ ಮಂಗಳೂರು ಕೆಲವು ಭಾಗದಲ್ಲಿ ಸಂಜೆ ಹೊತ್ತಿನಲ್ಲಿ ಫುಡ್ ಫೆಸ್ಟಿವಲ್ ನಡೆಯುತ್ತಿದೆ ಮತ್ತು ಅದಕ್ಕೆ ರುಚಿಕರವಾದ ಪರಿಮಳ ಕಂಟ್ರೋಲ್ ತಪ್ಪಿ ನಗರಕ್ಕೆ ಬಂದಿರಬೇಕು. ಹೀಗೂ ಉಂಟೆ ಇವತ್ತಿನ ಸುದ್ದಿಯ ವಿಶೇಷತೆ ಅಂತೆ. ಹಾ ಅದು ಸಹ ಆಗಿರ್ಬೋದು, ಯಾಕಂದ್ರೆ ಅಲ್ಲಿ ಅವರಿಗೆ ಫುಡ್ ಸಿಗ್ತಾ ಇಲ್ಲ ಅಂತಲೇ ಈಚೆ ಬಂದದ್ದು. ಸೊ ಇದು ಸಹ ಒಂದು ಕಾರಣ ಆಗಿರಬಹುದು ಅಲ್ಲ. ಈಗ ಇಷ್ಟೆಲ್ಲ ಆಯ್ತಲ್ಲ, ನಾನು ನಿನ್ನತ್ರ ಒಂದು ಪ್ರಶ್ನೆ ಕೇಳುದು. ಈಗ ಚಿರತೆ ಬಂದಿದೆ, ಸೊ ಅದನ್ನು ಹೆದರಿಸಿ ಓಡಿಸ್ಲಿಕ್ಕೆ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಏನಾದ್ರೂ ಉಪಾಯ ಉಂಟಾ ನಿಮ್ಮ ಹತ್ರ? ಉಂಟು. ನಿಮ್ಮ ಮನೆಯಲ್ಲಿ ಅಥವಾ ವಠಾರದಲ್ಲಿ ನಾಯಿಗಳಿದ್ರೆ ಅದರ ತಲೆಗೆ ಒಂದು ಮುಖವಾಡ, ಒಂದು ಸಿಂಹದ ಅಥವಾ ಹುಲಿದು ಮುಖವಾಡ, ಮತ್ತೆ ಅದು ಬಾಡಿಗೆ ಒಂದು ಸ್ವಲ್ಪ ಕಪ್ಪು ಪೇಂಟ್ ಅಥವಾ ಹೀಗೆ ಕಲರ್ ಹಾಕಿ ಬಿಟ್ರೆ ಅದಕ್ಕೆ ಚಿರತೆ ಹೆದರ್ತದೆ. ಅವಾಗ ಚಿರತೆ ನಿಮ್ಮ ಹತ್ರ ಬರುದಿಲ್ಲ. ಸರಿ, ಇಲ್ಲಾಂದ್ರೆ ನೀವೇ ಒಂದು ಲಲಿತ ಕಲಾ ಆರ್ಟ್ಸ್ಗೆ ಅಥವಾ ಕಾಸ್ಟ್ಯೂಮ್ ಕಾಟೇಜ್ಗೆ ಹೋಗಿ ಒಂದು ಹುಲಿದ ಅಥವಾ ಸಿಂಹದ್ದು ವೇಷ ಹಾಕಿಕೊಂಡು ಬನ್ನಿ. ಮತ್ತೆ ಹಾಗೆ ಮಾಡಿ ಆಯ್ತಾ? ಬೊಟ್ಲಿಗೆ ಬೇಕಾದ್ರೆ ನಾನು ಬರ್ತೇನೆ. ಈಗ ನೀನ್ ನಂಗೆ ವೇಷ ಹಾಕಿಸುದ ಮಂಗ? ಹೌದು ಆಯ್ತು, ನಾನು ಹುಲಿದು ಸಿಂಹದು ವೇಷ ಹಾಕಿ ಚಿರತೆನ ಎದುರಿಸ್ಲಿಕ್ಕೆ ಇದೊಂದು ಬಾಕಿತ್ತು. ಮಾಡಿ ಆಯ್ತು.